ನೇಜ ಗ್ರಾಮದ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದಲ್ಲಿ ಚೈತ್ರ ಜಾತ್ರಾ ಮಹೋತ್ಸವ. ಚಿಕ್ಕೋಡಿ ತಾಲೂಕಿನ ನೇಜ ಗ್ರಾಮದಲ್ಲಿ ಚಂದ್ರವತಾಯಿ ದೇವಸ್ಥಾನದ ಎದುರು ನಾಶಿಪುಡಿ ಪ್ರೌಢಶಾಲೆಯ ಹತ್ತಿರ ಶ್ರೀ ವಿಶ್ವಕರ್ಮ ಪುಣ್ಯಾಶ್ರಮ ಮಠದಲ್ಲಿ ಚೈತ್ರ ಜಾತ್ರಾ ಮಹೋತ್ಸವದ ಆರಂಭ. ಯುಗ ಯುಗಾಂತರದಿಂದ ನಡೆದು ಬಂದ ಪದ್ಧತಿಯ ಪ್ರಕಾರ ಮಠದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆಚರಿಸುವ ಚೈತ್ರ ಜಾತ್ರಾ ಮಹೋತ್ಸವವು ಬುಧವಾರ ದಿನಾಂಕ 18ರಂದು ಯುಗಾದಿ ಅಮಾವಾಸ್ಯೆ ಶ್ರೀ ಕಾಳಿಕಾ ದೇವಿಗೆ ಅಭಿಷೇಕ, ಹೊಸ ಗೋಧಿ ನಿಧಿ ಅರ್ಪಣೆ, ಮಹಾಮಂಗಳಾರತಿ, ಮಹಾಪ್ರಸಾದ. ಗುರುವಾರ ದಿನಾಂಕ 19/3ರಂದು ಯುಗಾದಿ ಪಾಡ್ಯಮಿ ಬೆಳಗ್ಗೆ 5ರಿಂದ 7 ಗಂಟೆಯವರೆಗೆ ಅಭಿಷೇಕ, ಮಹಾಮಂಗಳಾರತಿ, ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ. ಸೋಮವಾರ ದಿನಾಂಕ 23 ಹಾಗೂ ಮಂಗಳವಾರ ದಿನಾಂಕ 24ರಂದು ಶ್ರೀ ಕಾಳಿಕಾ ದೇವಿ ಜಾತ್ರಾ. ಸೋಮವಾರ 23ರಂದು ಶ್ರೀ ಕಾಳಿಕಾ ದೇವಿ, ಶ್ರೀ ವರಮಹಾಲಕ್ಷ್ಮಿ ದೇವಿ, ಶ್ರೀ ಸರಸ್ವತಿ ದೇವಿ, ವಿಶ್ವಕರ್ಮ, ಮೌನೇಶ್ವರ ದೇವ ದೇವತೆಯರಿಗೆ ಎಲ್ಲ ಪ್ರಕಾರದ ಹಣ್ಣುಗಳ ರಸಾಮೃತ ಅಭಿಷೇಕ. ಮುಂಜಾನೆ 8 ಗಂಟೆಗೆ ಮಹಾಮಂಗಳಾರತಿ, ಮಹಾ ನೈವೇದ್ಯ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಎಲ್ಲ ಸಮಾಜದ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ. ನಂತರ ಮಹಾಪ್ರಸಾದ. ಮಂಗಳವಾರ ದಿನಾಂಕ 24ರಂದು ಶ್ರೀ ಕಾಳಿಕಾ ದೇವಿ, ಮಹಾಲಕ್ಷ್ಮಿ ದೇವಿ, ಸರಸ್ವತಿ ದೇವಿ, ವಿಶ್ವಕರ್ಮ, ಮೌನೇಶ್ವರ ದೇವ ದೇವತೆಯರಿಗೆ ಅಭಿಷೇಕ. ಮುಂಜಾನೆ 8 ಗಂಟೆಗೆ ಮಠದಿಂದ ನೇಜ ಗ್ರಾಮದ ಶ್ರೀ ಕಾಡಸಿದ್ದೇಶ್ವರ ಮಂದಿರದವರೆಗೆ ವಿವಿಧ ವಾದ್ಯ ಮೇಳಗಳೊಂದಿಗೆ ಶ್ರೀ ಕಾಳಿಕಾ ದೇವಿಯ ಮತ್ತು ಶ್ರೀ ಕಾಡಸಿದ್ದೇಶ್ವರ ಪಲ್ಲಕ್ಕಿ ಸೇವೆ, ರಥೋತ್ಸವ ಹಾಗೂ ಮುತ್ತೈದೆಯರಿಂದ ಕುಂಭಮೇಳದೊಂದಿಗೆ ಮರಳಿ ಶ್ರೀಮಠಕ್ಕೆ ಆಗಮನ. ನಂತರ ಮಹಾಪ್ರಸಾದ. ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಚೌಡಕಿ ಪದ ಆಯೋಜಿಸಲಾಗಿದೆ ಎಂದು ವಿಶ್ವಕರ್ಮ ಪುಣ್ಯಾಶ್ರಮ ಮಠದ ಪ್ರಧಾನ ಅರ್ಚಕರಾದ ಗೋಪಾಲ ಸೋನಾರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಅರುಣ್ ಕುಮಾರ್, ಪ್ರಜಾಪವರ್ ಟಿವಿ, ಚಿಕ್ಕೋಡಿ. ಮಂದಿರದಲ್ಲಿ ಕಾಳಿಕಾ ದೇವಿ ಉತ್ಸವ ಮಾಡಲಿಕ್ಕೆ ನಿಶ್ಚಯಿಸಿದ್ದೇವೆ. ಆದ ಕಾರಣ ತಾವೆಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಬಂದು ಶೋಭೆ ತರಬೇಕಾಗಿ ವಿನಂತಿ. ಈಗ 7 ವರ್ಷದಿಂದ ಮಾಡ್ಕೊತ ಬಂದಿರ್ತೀವಿ ಈ ಜಾತ್ರೆ. ಸುತ್ತಮುತ್ತಲಿನ ಹಳ್ಳಿಗಳಾಗಲಿ, ಸುತ್ತಮುತ್ತಲಿನ ಜನಗಳ ಎಲ್ಲ ಸರ್ವ ಸಮಾಜದ ಭಕ್ತಾದಿಗಳಿಗೆ ಈ ಜಾತ್ರೆಗೆ ಬಂದು ಶೋಭೆ ತರಬೇಕಾಗಿ ವಿನಂತಿ. ಈ ಗ್ರಾಮದ ನೇಜ ಗ್ರಾಮದ ಸರ್ವ ಸದ್ಭಕ್ತರು ಈಗ ಬಂದು ಶೋಭೆ ತರಬೇಕಾಗಿ ವಿನಂತಿ. ಜಾತ್ರೆ 23ರಿಂದ 24ರವರೆಗೆ. ಆದರೆ 18ಕ್ಕೆ ಅಮಾವಾಸ್ಯೆ ಇರ್ತದೆ, 19 ಪಾಡಿ ಇರ್ತದೆ. ನಡುವೆ 2 ದಿವಸ ಏನಿರೋಂಗಿಲ್ಲ. ಮುಂದೆ 23ನೇ ತಾರೀಕು ಉಡಿ ತುಂಬು ಕಾರ್ಯಕ್ರಮ ಇರ್ತದೆ. ಮುಂದೆ 24ಕ್ಕೆ ಏನೈತಿ ಪಲ್ಲಕ್ಕಿ ಶಿವ ಇರುತ್ತೆ. ಕಾಡಸಿದ್ದೇಶ್ವರ ಪಲ್ಲಕ್ಕಿ, ಕಾಳಿಕಾ ದೇವಿ ಪಲ್ಲಕ್ಕಿ ಊರೊಳಗಿಂದ ಬರ್ತದೆ, ಮೆರವಣಿಗೆ ಮಾಡ್ಕೊತಾರೆ. ಆದ ಕಾರಣ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕಾಗಿ ವಿನಂತಿ. ಮಹಾಪ್ರಸಾದ 18ನೇ ತಾರೀಕು ಇರ್ತದೆ, ಮತ್ತು 23ನೇ ತಾರೀಕು ಇರ್ತದೆ, 24ನೇ ತಾರೀಕು ಮಹಾಪ್ರಸಾದ ಇರ್ತದೆ. ಎಲ್ಲ ಸದ್ಭಕ್ತರು ಇದರ ಪ್ರಸಾದವನ್ನು ಸ್ವೀಕರಿಸಿ ಆನಂದ ಪಟ್ಟು ಹೋಗಬೇಕಾಗಿ ವಿನಂತಿ.